ಮಂಜುನಾಥ ಜೈ 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 ಮಂಜುನಾಥ सीतापति रामचंद्र की जय, पवन सुत हनुमान की जय, तपोवन ज्ञानानंद की जय, उमापति चंद्रचूड़ की जय, राधापति कृष्णचंद्र की जय, भूमाता की जय, गोमाता की जय, सकल देवदेवियों की धर्मस्थल मंजर स्वामी की हर नम पार्वती पतये हर हर महादेव शंभो शंकर जय मंजुनाथ जय 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 मंजुनाथ जय मंजुनाथ भारत माता के स्वामी मंजुनाथ जय बजरंग बले जय बजरंग बले जय श्री राम जय जय श्री राम। ಶ್ರದ್ಧಾ ಕೇಂದ್ರದ ಮೇಲೆ ಏನು ದಾಳಿ ಆಗ್ತಾ ಇದೆ ಅದನ್ನು ಪ್ರತಿಭಟಿಸಬೇಕು. ನಮ್ಮ ಶ್ರದ್ಧಾ ಕೇಂದ್ರದಲ್ಲಿ ಹಿಂದುತ್ವದ ವಿಚಾರದಲ್ಲಿ ಇವತ್ತು ಸರ್ಕಾರ ಕೂಡ ಒಂದು ದ್ವಿಗುಣದಂಥ ಒಂದು ಯೋಜನೆಯನ್ನು ಮಾಡ್ತಾ ಇದೆ. SITಯನ್ನು ಮಾಡಿದ ನಾವು ಸ್ವಾಗತಿಸ್ತೀವಿ. ಆದರೆ ಈ ಒಂದು ಎಡಪಂಥೀಯರು ಆ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ ನಡೀತಕ್ಕಂಥ ಅಪಪ್ರಚಾರವನ್ನು ಪ್ರತಿಭಟನೆ ಮಾಡಬೇಕು. ಅದೇ ರೀತಿ ನಮ್ಮ ಶ್ರದ್ಧೆ ಮತ್ತಷ್ಟು ಹೆಚ್ಚಾಗಬೇಕು. ಇಡೀ ರಾಜ್ಯದಲ್ಲಿ ಇವತ್ತು ಧರ್ಮಯುದ್ಧದ ಏನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರು ಘೋಷಣೆ ಮಾಡಿದಾಗೆ ನಿರಂತರವಾಗಿ 1 ವಾರಗಳ ಕಾಲ ವಿವಿಧ ಕ್ಷೇತ್ರಗಳಿಂದ ನಾವು ಧರ್ಮಸ್ಥಳ ಜಾಥಾವನ್ನು ಕೈಗೊಂಡಿದ್ದೀವಿ. ಇವತ್ತು ಬೊಮ್ಮನಹಳ್ಳಿ ಮತ್ತು ಆನೇಕಲ್ ಭಾಗದಿಂದ ಹೋಗ್ತಾ ಇದ್ದಾರೆ. ಸೋಮವಾರ ಜಯನಗರ ಮತ್ತು BTM ಲೇಔಟು ಭಾಗದಿಂದ ಹೋಗ್ತಾರೆ. ಹೀಗೆ ನಿರಂತರವಾಗಿ 1 ವಾರಗಳ ಕಾಲ ಬೆಂಗಳೂರಿನಿಂದ ನಿರಂತರವಾಗಿ ನಾವು ಧರ್ಮಸ್ಥಳಕ್ಕೆ ಹೋಗಿ ಜನಜಾಗೃತಿಯನ್ನು ಉಂಟು ಮಾಡೋದು ಮತ್ತು ಧರ್ಮಸ್ಥಳದ ಶ್ರದ್ಧೆಯನ್ನು ಮತ್ತಷ್ಟು ಹೆಚ್ಚು ಮಾಡೋದು ಮತ್ತು ಎಡಪಂಥೀಯರ ಏನು ಕುತಂತ್ರ ಇದೆ ಅದನ್ನು ಜನರಿಗೆ ತಿಳಿಸ್ಕೊಡೋದು ನಮ್ಮ ಉದ್ದೇಶವಾಗಿದೆ. ಸರ್, ಸರ್ಕಾರ ಎಲ್ಲ ಒಂದು ಕಡೆ ಏನು ಇವರು ಸುಳ್ಳು ಹೇಳ್ತಿದ್ದಾರೆ, ಅವರ ಮುಖವಾಡ ಕಳಿಸಿಬಿಡ್ತಾ ಇದ್ರು ಕೂಡ ಅವ್ರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ತಿಲ್ಲ? ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾರು ಇದನ್ನು ಪ್ರಾರಂಭ ಮಾಡಿದ್ದಾರೆ, ಅವರು ಎಷ್ಟು ಸರ್ಕಾರಕ್ಕೆ ನಿಕಟವರ್ತಿಗಳು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ದ್ವಾರಕಾನಾಥ್ ಇರ್ಬೋದು, ಬಾಲನ್ ಇರ್ಬೋದು, ಇವರೆಲ್ಲರೂ ಕೂಡ ಯಾರಿಗೆ ನಿಕಟವರ್ತಿಗಳು ಅಂತ ಗೊತ್ತಿದೆ. ಇವರೇ ಕೂಡ ನೀವು ಕಂಡಿರ್ತಕ್ಕಂಥ ದೇವನಹಳ್ಳಿಯ ಆಂದೋಲನದಲ್ಲಿ ತೊಡಗಿಸ್ಕೊಂಡಂಥವರು. ನಿರಂತರವಾಗಿ ಇವತ್ತು ಎಡಪಂಥೀಯರು ಹಿಂದುತ್ವದ ಮೇಲೆ ದಾಳಿ ಮಾಡೋದು ಇದನ್ನು ಮೊದಲನೇ ಸಲ ಏನೂ ಅಲ್ಲ. ನಾವು ಇದನ್ನು ಈ ಸದ್ಗುರುವಿನ ಯೋಜನೆಯಲ್ಲಿ ನೋಡಿದ್ದೀವಿ, ಅದೇ ರೀತಿ ಧರ್ಮಸ್ಥಳದ ನೋಡಿದ್ದೀವಿ, ಅದೇ ರೀತಿ ಮುಂದೆ ಬರ್ತಕ್ಕಂಥ ಎಲ್ಲ ಧಾರ್ಮಿಕ ಕೇಂದ್ರಗಳ ಮೇಲೆ ನಿರಂತರವಾಗಿ ನಡೀತಕ್ಕಂಥ ಈ ದಾಳಿ ಇದೆ. ನಮ್ಮ ಶ್ರದ್ಧೆಗಳ ಮೇಲೆ ದಾಳಿ ನಡೀತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸರ್ಕಾರ ನಿನ್ನೆ ಕೂಡ ನಾವು ಪ್ರತಿಭಟನೆ ಮಾಡಿದ್ದೀವಿ. ಕೌನ್ಸಿಲಲ್ಲಿ ಮತ್ತು ವಿಧಾನಸಭೆಯಲ್ಲಿ ಕೂಡ ನಾವು ಸರ್ಕಾರವನ್ನು ಒಂದು ಆದಷ್ಟು ಬೇಗ ಇವ್ರ ಮೇಲೆ ಕ್ರಮ ವಹಿಸಬೇಕು ಮತ್ತು ಯಾರು ಇದರ ಹಿಂದೆ ಇದ್ದಾರೋ ಅವ್ರನ್ನೆಲ್ಲರನ್ನೂ ಕೂಡ ಕಾನೂನಿಗೆ ತರಬೇಕು ಅಂತ ನಾವು ಅವ್ರನ್ನ ಪ್ರತಿಭಟಿಸಿದ್ದೀವಿ ಮತ್ತು ಅದನ್ನು ಸರ್ಕಾರ ಮಾಡುತ್ತೆ ಅನ್ನತಕ್ಕಂಥ ನಂಬಿಕೆ ಕೂಡ ನಮಗಿದೆ. ಇವತ್ತು ನೋಡಿದ್ದೀವಿ ನಾವು ಗಿರೀಶ್ ಮಟ್ಟಣ್ಣವ್ರು ಇರ್ಬೋದು, ಮಹೇಶ್ ಶಿಲ್ವಾಡಿ ಇರ್ತಕ್ಕಂಥವ್ರು ಇರ್ಬೋದು, ಜಯಂತ್ ಇರ್ಬೋದು, ಇವ್ರನ್ನ ಆಲ್ರೆಡಿ ಬಂಧಿಸಿ ಅವರನ್ನು ಇವತ್ತು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಇದು ಎಲ್ಲರಿಗೂ ಕೂಡ ಜನರಿಗೆ ಆಚೆ ಬರತಕ್ಕಂಥ ದಿನಗಳು ಹತ್ತಿರ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕ್ಷೇತ್ರದ ವತಿಯಿಂದ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಆಯೋಜನೆ ಆಗಿದೆ. ಸರಿಸುಮಾರು ಒಂದು 400-450 ಕಾರುಗಳಿಂದ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಏನಂದರೆ ತಮಗೆಲ್ಲ ಗೊತ್ತಿದೆ, ಯಾರೋ ಕೆಲವೊಂದು ಕಿಡಿಗೇಡಿಗಳಿಂದ
ಶ್ರೀ ಪ್ರಸಿದ್ಧ ಧರ್ಮಕ್ಷೇತ್ರವಾದ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ನಡೀತಾ ಇದೆ. ಅದನ್ನು ವಿರೋಧಿಸಿ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಮತ್ತೆ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಅವರಿಗೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಮತ್ತೆ ಅವರಿಗೆ ಬೆಂಬಲವನ್ನು ಸೂಚಿಸುವಂಥದ್ದಕ್ಕೆ ನಾವೆಲ್ಲ ಹಿಂದೂ ಎಲ್ಲ ಒಂದೇ ಕುಟುಂಬ ಅಂತೇಳಿ ಪಕ್ಷಭೇದವನ್ನು ಮರೆತು ಇವತ್ತಿನ ದಿನ ಅವರಿಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ನಾವೆಲ್ಲ ಹೊರಟಿದ್ದೇವೆ. ತಾಲೂಕಿನ ಸಮಸ್ತ ಹಿಂದೂ ಬಾಂಧವರು ಈ ದಿನ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಏನು ನಮ್ಮ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪನಿಂದನೆಗಳು ಮತ್ತು ಎಡಪಂಥೀಯರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕುತಂತ್ರಗಳನ್ನು ಮಾಡಿ ನಮ್ಮ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೆಸಿರುತ್ತಾರೆ. ಈ ಒಂದು ಅಪಪ್ರಚಾರ ತೊಲಗಿಸಲು ನಮ್ಮೆಲ್ಲ ಹಿಂದೂ ಬಾಂಧವರು ಮತ್ತು ನಮ್ಮ ತಾಲೂಕಿನಲ್ಲಿ 400-500 ಕಾರ್ಯಗಳಿಗೂ ಜಾಸ್ತಿ ಸುಮಾರು 2,000ಕ್ಕೂ ಅಧಿಕ ಕಾರ್ಯಕರ್ತರು ಭಕ್ತಾದಿಗಳು ಈ ದಿನ ಪ್ರವಾಸ ಹಮ್ಮಿಕೊಂಡಿದ್ದೇವೆ. ಈ ಒಂದು ನಮ್ಮ ಕ್ಷೇತ್ರ ಮುಂದಿನ ಪವಿತ್ರವಾದ ಕ್ಷೇತ್ರ ಯಾವಾಗಲೂ ಇದೇ ತರ ಅಪಾರವಾದ ಭಕ್ತ ಸಂಖ್ಯೆಯನ್ನು ಪಡೆಯಲಿದೆ ಅಂತ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೂ ಮತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಭಕ್ತಾದಿಗಳಿಗೂ ಸ್ವಾಗತವನ್ನು ಬಯಸುತ್ತಾ ಈ ಒಂದು ನಮ್ಮ ಯಾತ್ರೆ ಸುಗಮವಾಗಿ ಸಾಗಲಿ ಅಂತೇಳಿ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತೊಂದರೆಯನ್ನು ಕೊಡ್ತಾ ಇರುವಂಥ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಅಂದು ಇಂದು ಮುಂದೂ ಸಹ ಈ ಥರ ತೊಂದರೆ ಕೊಡ್ತಾನೇ ಇದ್ದಾರೆ. ಆದರೂ ನಮ್ಮ ಹಿಂದೂ ಸಮಾಜ ಜಾಗೃತಿಯಾಗಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅದಕ್ಕೆ ಶೆಡ್ ಹೊಡೆದು ನಿಂತು ಹಿಂದುತ್ವ, ರಾಷ್ಟ್ರೀಯತೆ, ದೇಶಭಕ್ತಿನ, ರಾಮಭಕ್ತಿನ ನಮಗೆ ತೋರಿಸ್ತಾ ಇರೋದು ನಾವು ಶತಮಾನಗಳಿಂದ ನೋಡ್ತಾ ಇದ್ದೀವಿ. ಹೇಗೆ ಅಯೋಧ್ಯೆ ಇಶ್ಯೂ ಆಯಿತು, ಅಯೋಧ್ಯೆ ಇಶ್ಯೂ ಆದಮೇಲೆ ವಿಶೇಷವಾಗಿ ಧರ್ಮಸ್ಥಳವನ್ನು ವಾಮಪಂಥವರು ಪಟ್ಟಭದ್ರ ಹಿತಾಸಕ್ತಿಗಳು ಜೊತೆಗೆ ಇದರ ಹಿಂದೆಗಡೆ ಏನು ಕಾಣದ ಕೈಗಳು ವ್ಯವಸ್ಥಿತವಾಗಿ ನಮ್ಮ ಧರ್ಮಕ್ಕೆ, ಅದರಾಗೂ ವಿಶೇಷವಾಗಿ ಧರ್ಮಸ್ಥಳವನ್ನು ಇಡೀ ಮನುಕುಲಕ್ಕೆ ಅನ್ನ, ಜ್ಞಾನ ಮತ್ತು ದಾಸೋಹವನ್ನು ಕೊಟ್ಟಂಥ ಪುಣ್ಯಕ್ಷೇತ್ರಗಳಲ್ಲಿ ಇಷ್ಟ ತೊಂದರೆಗಳನ್ನು ಕೊಡ್ತಾ ಇರೋದು ನೋಡಿದ್ರೆ ಇದರಿಗೆ ಒಂದು ಕಾಣದ ಕೈ ಷಡ್ಯಂತ್ರಗಳಿದೆ. ಸರ್ಕಾರ ಇದನ್ನು ಪೂರ್ತಿ ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ಅವನ್ನ ಹುಡುಕಿ ಈ ದೇಶದ್ರೋಹಿಗಳನ್ನು ಮೊದಲು ಧರ್ಮದ್ರೋಹಿಗಳು, ದೇಶದ್ರೋಹಿಗಳು, ಮಾತೃದ್ರೋಹಿಗಳು, ಪಿತೃದ್ರೋಹಿಗಳಿದ್ದಾರೆ, ಇವನ್ನೆಲ್ಲ ಹಿಡಿದು ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಬೇಕು ಅಂತ ನಾನು ಸರ್ಕಾರವನ್ನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ಸನಾತನ ಧರ್ಮ ಉಳಿದಾಗ ಮಾತ್ರ ಪ್ರಪಂಚ ಉಳಿತೈತೆ ಅಂತ ನಮ್ಮ ಹಿರಿಯರು ಪೂರ್ವಿಕರು ಹೇಳಿರೋದನ್ನು ನಾವು ಸ್ಮರಣೆ ಮಾಡ್ಕೊಬೇಕು. ಇವತ್ತು ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ವಿಶೇಷವಾಗಿ ಈ ಒಂದು ಧರ್ಮಸ್ಥಳ ದೇಶ ಉಳಿಸಿ, ಧರ್ಮಸ್ಥಳ ಉಳಿಸಿ ಮತ್ತು ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗ್ಗಡೆ ಅವರಿಗೆ ನಾವೆಲ್ಲ ಬಲವಾಗಿದ್ದೀನಿ ಅಂತ ಆನೇಕಲ್ ತಾಲೂಕಿನ ಎಲ್ಲರೂ ಪ್ರತಿಜ್ಞೆ ಮಾಡಿ ಇವತ್ತು ಜಾಥಾ ಹೋಗ್ತಾ ಇದ್ದಾರೆ. ಆ ಜಾಥಕ್ಕೆ ಮಂಜುನಾಥನ ಆಶೀರ್ವಾದ ಇದೆ. ಮಂಜುನಾಥನ ಆಶೀರ್ವಾದ ಮತ್ತು ಅಲ್ಲಿನ ಅನ್ನವನ್ನು ತಿಂದು ಬಂದವರು ಇವತ್ತು ಯಾರು ಕೆಟ್ಟಿಲ್ಲ, ಕೆಡೋದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.